ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್. ಸೋಮವಾರದ ದಿನ ಬೆಳಗ್ಗೆ 5:15 ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ತುಂಬ ಕೆಲಸ ಇದ್ದಿದ್ದ ಕಾರಣ ಡೈರೆಕ್ಟಾಗಿ ಅಡುಗೆ ಮನೆಗೆ ಕೆಲಸಕ್ಕೆ ಬಂದಿದ್ದೀನಿ. ವರ್ಕೌಟ್ಗೆ ಹೋಗೋಕ್ಕಾಗಲಿಲ್ಲ. ಇವತ್ತು ತುಂಬ ಕೆಲಸ ಇತ್ತು. ಸೋಮವಾರ ಒಂದು ಹಾಗೆಯೇ ನಿನ್ನೆ ಪ್ರದೀಪ್ದು ಬರ್ತ್ಡೇ ಸಹ ಇತ್ತು. ಸೊ ಎಲ್ಲ ಮನೆ ಕೆಲಸ ಮಾಡಿ ದೇವ್ರ ಮನೆಯೂ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು. ಹಾಗೆ ಹಿತೇಶ್ಗೆ ಸ್ಕೂಲ್ ಸಹ ಸ್ಟಾರ್ಟ್ ಆಗಿದೆ ಅಲ್ವಾ, ಎಲ್ಲ ಒಟ್ಟೊಟ್ಟಿಗೆ ಮಾಡೋಕ್ಕಾಗಲ್ಲ. ವರ್ಕೌಟ್ಗೆ ಹೋಗ್ಬಿಟ್ರು ಅಂತೂ ಅದಕ್ಕೆ ಬಂದು ನಾನು ಒಂದು 1/4 ಗಂಟೆ ರೆಸ್ಟ್ ಮಾಡಬೇಕು. ಮತ್ತು ಇದಿಷ್ಟು ಕೆಲಸ ನಾನು ಒಟ್ಟಿಗೆ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವತ್ತು ಒಂದು ದಿವಸ ನಾನು ಸೈಕ್ಲಿಂಗ್ ಹೋಗಲಿಲ್ಲ. ಅದ್ರ ಬದಲಾಗಿ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿ ನಾನು ಸಹ ಸ್ನಾನ ಮಾಡಿಕೊಂಡು ಇಲ್ಲಿ ದೇವ್ರ ಮನೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಹಿಂದಿನ ದಿನ ರಾತ್ರಿನೇ ಚೋಲೆ ಮಾಡೋಣ, ಪೂರಿ ಮತ್ತು ಚೋಲೆ ಅಂತ ಅಂದು ಕಾಬೂಲ್ ಕಡಲೆಕಾಳನ್ನು ನೆನೆಸಿಟ್ಟಿದ್ದೆ. ಏನಾದರೂ ಬರ್ತ್ಡೇ ಅಥವಾ ಸ್ಪೆಷಲ್ ಒಕೇಶನ್ ಅಂತ ಅಂದರೆ ತಿಂಡಿಗೂ ಸ್ಪೆಷಲ್ ಆಗೇ ಇರಬೇಕು ಅಲ್ವಾ. ಒಂದು ನಮಗೆ ಸ್ಪೆಷಲ್ ತಿಂಡಿ ಅಂತ ಹೊಳೆಯೋದು ಬಿಸಿಬೇಳೆಬಾತು ಇಲ್ಲ ಪೂರಿ. ಬಿಸಿಬೇಳೆಬಾತು ಮಾಡೋಣ ಅಂತ ಅಂದರೆ ಮಧ್ಯಾಹ್ನ ಲಂಚ್ಗೆ ಗಟ್ಟಿಯಾಗಿಬಿಡುತ್ತೆ ಅಂತ ಹಿತೇಶ್ ತಿನ್ನಲ್ಲ. ಹಾಗಾಗಿ ಪೂರಿನೇ ಮಾಡಿಬಿಡೋಣ ಅಂತ ಪೂರಿ ಮತ್ತು ಚೋಲೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಪೂರಿಗಿನ್ನೂ ರೆಡಿ ಮಾಡ್ಕೊಂಡಿಲ್ಲ. ಚೋಲೆಗೆ ಅದೇ ಬೇಯಿಸೋಕ್ಕಿಟ್ಟು ಪಾತ್ರೆ ಎಲ್ಲ ಬೆಳಗಿ ಅದೆಲ್ಲ ತಣ್ಣಗಾಗೋ ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಪಾತ್ರೆ ಬೆಳಗ್ತಾ ಇದ್ದೀನಿ. ಇಲ್ಲಿ ಸ್ನಾನ ಮಾಡ್ದೇ ದೇವ್ರ ಮನೆನ ಕ್ಲೀನ್ ಮಾಡೋದಷ್ಟು ಸರಿ ಇರಲ್ಲ ಅಂತ. ಆ್ಯಂಡ್ ಸೋಮವಾರ ನಮಗೆ ವಾರನೂ ಸಹ ಆಗಿರುತ್ತೆ. ಅವತ್ತು ಎಲ್ಲವೂ ಸಹ ಒಟ್ಟಿಗೆ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬ ಗಡಿಬಿಡಿ ಇತ್ತು ಇವತ್ತು ಕೆಲಸ. ನಾನು ಇದೆಲ್ಲ ಮಾಡೋ ಅಷ್ಟರಲ್ಲಿ ಬೆಳಗ್ಗೆ ಆಗೋಯ್ತು. ಅಂದರೆ ಒಂದು 6:45 7 ಗಂಟೆ ಟೈಮೇ ಆಗೋಯ್ತು. ಹಿತೈಷ್ ಹಾಗೆ ಪ್ರದೀಪ್ ಇಬ್ಬರು ಎದ್ದು ಬಂದರು 7 ಗಂಟೆ ಅಷ್ಟರಲ್ಲಿ. ಪ್ರದೀಪ್ಗೆ ಒಂದು ಲೋಟ ಕಾಫಿ ಕೊಟ್ಟು ನಾನಿಲ್ಲಿ ಚೋಲೆಗೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಚೋಲೆ ಅಷ್ಟು ಸಿಂಪಲ್ ರೆಸಿಪಿ ನನಗೆ ಮತ್ತೊಂದಿಲ್ಲ ಅಂತ ಅನಿಸುತ್ತೆ. ಚೋಲೆ ಹಾಗೆ ಆಲೂಗೆಡ್ಡೆ ಒಂದು ಬೇಯಿಸಿಟ್ಕೊಬಿಟ್ರೆ ಇನ್ನೆಲ್ಲ ರುಬ್ಬೋದಷ್ಟೇ ಕೆಲಸ. ಈರುಳ್ಳಿ ರುಬ್ಕೋಬೇಕು, ಟೊಮೆಟೊ ರುಬ್ಕೋಬೇಕು, ಮಿಕ್ಕಿದ ಮಸಾಲೆ ಹಾಕಬೇಕು, ಬೆಂದ್ಕೊಂಡಿರೋವಂಥ ಕಾಳನ್ನು ಹಾಕಿ ಕುದಿಲಿಕ್ಕೆ ಇಟ್ಬಿಟ್ರೆ ಮಸಾಲೆ ಎಲ್ಲ ಹಾಕಿಬಿಟ್ಟು ಚೋಲೆ ಮಸಾಲ ರೆಡಿ ಆಗಿಬಿಟ್ಟಿರುತ್ತೆ. ಸೊ ಎಲ್ಲ ಮಸಾಲೆನೂ ಕರೆಕ್ಟಾಗಿ ಹಾಕ್ಬಿಟ್ಟು ಬಂದು ನಾನು ಅದೊಂದು 5 ನಿಮಿಷ ಕುದಿಲಿ ಅಂತ ಇಲ್ಲಿ ಬಂದು ದೇವ್ರ ಮನೆ ಪಾತ್ರೆ ಎಲ್ಲ ಬೆಳಗಿಟ್ಟಿದ್ನಲ್ಲ ಎಲ್ಲಕ್ಕೂ ಸಹ ಅರಿಶಿನ ಕುಂಕುಮ ಎಲ್ಲ ಹಾಕಿ ನೀಟಾಗಿ ಜೋಡಿಸಿಡೋಣ ಅಂತ ಬಂದೆ. ಇದು ಒಂದು ಜೋಡಿಸಿಟ್ಕೊಟ್ಬಿಟ್ರೆ ಪ್ರದೀಪ ಆರಾಮಾಗಿ ಅವರು ಪೂಜೆ ಮಾಡ್ಕೋಬೋದು. ಇದನ್ನೇ ನಾನು ಮಾಡಲಿಲ್ಲ ಅಂದರೆ ಅವ್ರಿಗೆ ಯಾವುದ್ಯಾವುದಕ್ಕೆ ಎಲ್ಲೆಲ್ಲಿ ಇಡಬೇಕು, ಏನೇನು ಹಾಕಬೇಕು ಅಂತೆಲ್ಲ ಅಷ್ಟಾಗಿ ಗೊತ್ತಾಗಲ್ಲ. ಸೊ ಇಲ್ಲಿ ನಾನು ಬೆಳಗಿರೋವಂಥ ಪಾತ್ರೆಗೆಲ್ಲ ವಿಭೂತಿ ಹಾಗೆ ಅರಿಶಿನ ಕುಂಕುಮ ಎಲ್ಲವನ್ನು ಇಟ್ಟು ನೀಟಾಗಿ ಹೂನೆಲ್ಲ ಮುಡಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ. ಪ್ರದೀಪ್ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡೋದೊಂದೇ ಬಾಕಿ. ಅವ್ರು ನೀನೇ ಪೂಜೆ ಮಾಡು ಅಂತ ಅಂದರು. ಇಲ್ಲ, ಇವತ್ತು ನಿಮ್ಮ ಬರ್ತ್ಡೇ, ನೀವೇ ಪೂಜೆ ಮಾಡಿ ಫಸ್ಟು, ಆಮೇಲೆ ನಾನು ಮಾಡ್ತೀನಿ ಅಂತ ಅಂದೆ. ಇಷ್ಟೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಟೈಮ್ ನೋಡಿ 7:45 ಆಗಿ ಹೋಯಿತು. ಇನ್ನು ನಾನು ಪೂರಿಗೂ ಸಹ ಹಿಟ್ಟು ಕಲಸಿರಲಿಲ್ಲ. ಸೊ ಸಡನ್ನಾಗಿ ಬಂದು ಪೂರಿಗೇನು ಹಿಟ್ಟು ನೆನಿಬೇಕು ಅಂತೇನಿಲ್ಲ, ಬೇಗನೆ ಮಾಡಿಬಿಡ್ಬೋದು. ಒಂದು 1/4 ಗಂಟೆಲೆಲ್ಲ ಪೂರಿ ರೆಡಿ ಮಾಡ್ಕೊಬಿಡ್ಬೋದು. ಇದಕ್ಕೆ ನಾನು ಬರೀ ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ನೀರು ಹಾಕಿ ಗಟ್ಟಿಯಾಗಿ ಕಲಸಿದ ತಕ್ಷಣವೇ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಟಣಿಗೆಯಲ್ಲಿ ಸ್ವಲ್ಪ ದಪ್ಪದಾಗಿ ಲಟ್ಸಿಟ್ಕೊಂಡು ಪೂರಿ ಕರೆದು ಬಿಡ್ಬೋದು. ತುಂಬಾ ಸಿಂಪಲ್ ಅದೇನು. ನೋಡಿ 2 ನಿಮಿಷದ ಒಳಗಡೆ ಹಿಟ್ಟನ್ನು ಸಹ ಚೆನ್ನಾಗಿ ಕಲಿಸ್ಕೊಂಡಿದ್ದಾಯಿತು. ಹಾಗೆಯೇ ಒಂದು 5 ನಿಮಿಷದ ಒಳಗಡೆ ಇಲ್ಲಿ ನಾನು ಪೂರಿಗೆ ಹಿತೈಷ್ಗೆ ಆಗೋಷ್ಟು ಮಾತ್ರ, ಯಾಕೆಂದರೆ ಅವನಿಗೆ 8 ಗಂಟೆಗೇ ತಿಂಡಿ ಬೇಕು ಅಲ್ವಾ. ಹಿತೈಷ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪೂರಿ ಮಾಡ್ತಾಯಿದ್ದೀನಿ ನಾನಿಲ್ಲಿ. 8:30 9 ಗಂಟೆ ಮೇಲೆ ನನಗೆ ಹಾಗೆ ಪ್ರದೀಪ್ಗೆ ಮಾಡ್ಕೋಬೋದು ಅಂತ. ನೋಡಿ ಪೂರಿ ಹಿಟ್ಟು ನೆನೆಸಲಿಲ್ಲ ನಾನು, ನೆನೆಸ್ತೇನೂ ಸಹ ತುಂಬಾ ಚೆನ್ನಾಗಿ ಗರ್ಗರಿಯಾಗಿ ಪೂರಿನ ರೆಡಿ ಮಾಡ್ಕೋಬೋದು. ಮೊದಲನೇ ಪೂರಿ ಎಣ್ಣೆ ಕಾದಿಲ್ಲದೆ ಇರೋ ಎಣ್ಣೆಗೆ ಹಾಕ್ಬಿಟ್ಟಿದ್ದೆ, ಅದು ಉಬ್ಬಲೇ ಇಲ್ಲ. ಸೊ ಹಾಗೆ ಇಟ್ಟಿದ್ದೀನಿ. ಯಾವತ್ತೂ ಅಷ್ಟೇ ಇದೊಂದು ಟಿಪ್ಪು, ಚೆನ್ನಾಗಿ ಎಣ್ಣೆ ಕಾದಿರಬೇಕು, ಆವಾಗಷ್ಟೇ ನಮಗೆ ಪೂರಿ ಉಬ್ಬಿ ಬರೋದು. ಹಾಗೆಯೇ ಅದು ಎಣ್ಣೆನೂ ತುಂಬ ಹೀರ್ಕೊಳ್ಳಲ್ಲ. ಆವಾಗ ಎಣ್ಣೆ ಕಾದೇ ಇಲ್ಲ ಆವಾಗ ಪೂರಿ ಹಾಕ್ಬಿಟ್ರೆ ಉಬ್ದಂಗೆ ಅಂದರೆ ಹೀರ್ದಂಗೆ ಆಗಿಬಿಡುತ್ತೆ ಎಣ್ಣೆ, ಆವಾಗ ಜಾಸ್ತಿ ನಮಗೆ ತಿನ್ನೋಕ್ಕಾಗಲ್ಲ. ಸೊ ನೋಡಿ 7:45 ಬಂದೆ ಪೂರಿ ಮಾಡೋಕ್ಕೆ. 8 ಗಂಟೆ ಅಷ್ಟರಲ್ಲಿ ಬಿಸಿ ಬಿಸಿ ಪೂರಿ ಹಾಗೆ ಅದಕ್ಕೆ ಚೋಲೆ ಮಸಾಲ ಎರಡೂ ಸಹ ರೆಡಿಯಾಗಿದೆ. ಹಾಗೆ ಹಿತೈಷ್ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾನೆ ತಿಂಡಿ ತಿನ್ನಲಿಕ್ಕೆ. ಹಿತೈಷು ರೆಡಿ ಆಯಿತು. ಹಾಗೆ ಪ್ರದೀಪನು ಸಹ ಹಿತೈಷನ್ ಬಿಡೋಕ್ಕಿಂತ ಮುಂಚೆ ಇಲ್ಲಿ ಬಂದು ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದಾರೆ.
ಪ್ರತಿದಿನ ಬೆಳಗ್ಗೆ ಪೂಜೆ ಪ್ರದೀಪೇ ಫಸ್ಟ್ ಮಾಡೋದು. ಯಾಕೆಂದರೆ ಅವರೇ ಹಿತೈಷನ್ ಬಿಡಬೇಕು ಅಂತ ಬೇಗ ಸ್ನಾನ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾರಲ್ವ. ಹಾಗಾಗಿ ನಾನು ತಿಂಡಿ ತಿನ್ಕೊಬಿಟ್ಟಿರ್ತೀನಿ ಒಂದೊಂದು ದಿನ. ಇನ್ನೊಂದೊಂದು ದಿನ ಅಂದರೆ ಶುಕ್ರವಾರ ಸೋಮವಾರ ಅಂಥ ದಿನ ಆದರೆ ನಾನು ಸ್ನಾನ ಮಾಡಿಕೊಂಡು ನಾನು ಸಹ ಪೂಜೆ ಮಾಡಿ ತಿಂಡಿ ತಿಂತೀನಿ. ಇವತ್ತು ಅವ್ರು ಪೂಜೆ ಮಾಡೋ ಅಷ್ಟರಲ್ಲಿ ನಾನು ಹಿತೈಷ್ಗೆ ಸ್ನ್ಯಾಕ್ ಬಾಕ್ಸ್ ಹಾಗೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಸ್ನ್ಯಾಕ್ಸ್ಗೆ ಅವನಿಗೆ ಇವತ್ತು ಮ್ಯಾಂಗೋ ಹಾಕಿದ್ದೆ, ಹಾಗೆಯೇ ಪೂರಿ ಸ್ವಲ್ಪ ಪೀಸ್ ಮಾಡಿ ಹಾಕಿದ್ದೀನಿ. ಚೋಲೆನೂ ಸಹ ಪ್ಯಾಕ್ ಮಾಡಿ ಹಿತೈಷ್ ತಿಂಡಿ ತಿಂದು ಹೋಗೋ ಅಷ್ಟರಲ್ಲೇ ನಾನು ಸಹ ಇಲ್ಲಿ ಪೂಜೆ ಎಲ್ಲ ಮಾಡಿ ರೆಡಿ ಆಗ್ತಾಯಿದ್ದೀನಿ. ಸೋಮವಾರ ನಮಗೆ ವಾರ, ಅವತ್ತಿನ ದಿನ ನಾನು ಪೂಜೆ ಮಾಡೇ ತಿಂಡಿ ತಿನ್ನೋದು. ಹಾಗೆಯೇ ತಿಂಡಿ ಸೇರೋದೇ ಇಲ್ಲ, ಏನೋ ಒಂಥರ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ಪ್ರದೀಪ್ ಆಲ್ರೆಡಿ ದೀಪ ಹಚ್ಚಿದ್ರು, ನಾನು ವಾರ ಆಗಿರೋ ಕಾರಣ ಸ್ವಲ್ಪ ತುಪ್ಪದ ದೀಪ ಎಲ್ಲ ಹಚ್ತಾ ಇದ್ದೀನಿ ನಾನಿಲ್ಲಿ. ಪೂಜೆ ಎಲ್ಲ ಮಾಡಿ ರೆಡಿ ಆಗೋ ಅಷ್ಟರಲ್ಲೇ 8:20 ಅಂದರೆ 8 ಗಂಟೆಗೆ ತಿಂಡಿ ಕೊಟ್ಟಿದ್ದು. 8:20 ಅಷ್ಟರಲ್ಲಿ ನಂದು ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೆ. ಸ್ವಲ್ಪ ಹೊತ್ತು ಅವ್ನು ಸ್ಕೂಲ್ಗೆ ಹೋಗೋ ತನಕ, ಅಂದರೆ ಇನ್ನೂ ಒಂದು 5 ಮಿನಿಟ್ಸ್, ಒಂದು 8:25 ಹಾಗೆ ಕರ್ಕೊಂಡು ಹೋದರೆ 8:30 ಹಾಗೆ ಬಸ್ ಬರುತ್ತೆ. ಇನ್ನೂ ಒಂದು 5 ಮಿನಿಟ್ಸ್ ಇದೆಯಲ್ಲ ಅಂತ ನಾನು ಹಿತೈಷ್ ಪ್ರದೀಪ್ ಎಲ್ಲ ಮಾತಾಡ್ತಾ ಕೂತಿದ್ವಿ ಇಲ್ಲಿ. ಸೊ 8:25 ಹಾಗೆ ಪ್ರದೀಪ್ ಹಿತೈಷ್ನ ಕರ್ಕೊಂಡು ಇಲ್ಲಿ ಬಸ್ಗೆ ಡ್ರಾಪ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ಹಿತೈಷ್ ಬರ್ತ್ಡೇ ಆಗಿರ್ಬೋದು, ಪ್ರದೀಪ್ ಬರ್ಡೇ ಆಗಿರ್ಬೋದು, ನಾನು ಬೆಳಗ್ಗೆನೇ ಎದ್ದು ದೇವ್ರ ನೈವೇದ್ಯಕ್ಕೂ ಆಗುತ್ತೆ ಅಂತ ಸ್ವೀಟ್ನ ಪ್ರಿಪೇರ್ ಮಾಡಿಬಿಡ್ತಿದ್ದೆ. ಬಟ್ ಈ ಸಲ ಪ್ರದೀಪ್ ಬರ್ತ್ಡೇಗೆ ಅಂತ ಏನಲ್ಲ, ಸುಮ್ಮನೆ ಹಾಗೇ ಹಿಂದಿನ ದಿನ ತುಂಬ ಸ್ವೀಟ್ಸ್ ತಂದಿದ್ರು. ಇಷ್ಟೊಂದು ಸ್ವೀಟ್ ಇದೆ ಮನೆಯಲ್ಲಿ, ಇನ್ನೂ ಸ್ವೀಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ದೇವ್ರ ನೈವೇದ್ಯಕ್ಕೆ ಹಣ್ಣುಗಳಿತ್ತು ಅಂತ ಹಣ್ಣನ್ನು ಕೊಟ್ಟಿದ್ದೆ. ನೋಡಿ ಎಷ್ಟು ಸ್ವೀಟ್ಸ್ ತಂದಿದ್ದಾರೆ ಅಂತ. ಇದನ್ನೇ ಖಾಲಿ ಮಾಡೋ ಅಷ್ಟರಲ್ಲೇ ಆಗುತ್ತೆ, ಇನ್ನು ಮನೇಲೂ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಸ್ವೀಟ್ ಏನೂ ಪ್ರಿಪೇರ್ ಮಾಡಲಿಲ್ಲ. ಈ ಸ್ವೀಟು ಹೊರಗಡೆಯಿಂದ ತಂದಿರೋದಲ್ವ, ಇದನ್ನೆಲ್ಲ ದೇವ್ರಿಗೆ ಇಡಬಾರ್ದು ಅಂತ ಅಂದ್ಬಿಟ್ಟು ನಾನು ಅದನ್ನು ಸಹ ಇಡಲಿಲ್ಲ. ನಂದು ತಿಂಡಿ ಆಯಿತು, ಪ್ರದೀಪ್ದು ತಿಂಡಿ ಆಯಿತು. ಸೊ ಬಂದರು, ಪ್ರದೀಪ್ ಸಹ ಆಫೀಸಿಗೆ ರೆಡಿಯಾಗಿ ಹೋಗೋಣ ಅಂತ. ಬೆಳಗ್ಗೆನೇ ಎಲ್ಲ ಕೆಲಸ ಮುಗ್ದಿದ್ರಿಂದ ನಾನು ಸಹ ಫ್ರೀಯಾಗಿದ್ದೆ. ಸ್ವಲ್ಪ ಟಿ ವಿನೂ ನೋಡ್ತಾ ಇದ್ದೆ. ನಾನು ಸ್ವಲ್ಪ ಫ್ರೀಯಾಗಿದ್ದಾಗ ಮಾತ್ರ ಅಲ್ವಾ ಟಿ ವಿ ನೋಡೋಕ್ಕೆ ಅಂತ ಟೈಮ್ ಸಿಗೋದು. ಒಂದು ಹಾಫ್ ಆನ್ ಅವರ್ ಅಷ್ಟೇ. ಹಾಫ್ ಆನ್ ಅವರ್ ಟಿ ವಿ ಎಲ್ಲ ನೋಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದ. ಹಾಗೆಯೇ ಮನೆ ಕೆಲಸ ನಾರ್ಮಲ್ ಇದ್ದೇ ಇರುತ್ತೆ. ಯಾರ ಮನೇಲಿ ಮನೆ ಕೆಲಸ ಇರೋದಿಲ್ಲ ಹೇಳಿ? ನಮ್ಮ ಮನೆ ನಾವು ಕ್ಲೀನಾಗಿ ಇಟ್ಕೊಳ್ಳೇಬೇಕು ಅಲ್ವಾ. ಇವ್ರ ಮೇಲೆ ಡಿಪೆಂಡ್ ಆಗಲೇಬಾರ್ದು. ಡಿಪೆಂಡ್ ಆಗಿದ್ದೆ ಫಸ್ಟು, ಬಟ್ ಅವ್ರು ಮಾಡೋ ಕೆಲಸ ನಂಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ ಅಂತ ಇವಾಗ ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ ಅಂತ ನಾನೇ ಎಲ್ಲನೂ ರೆಡಿ ಮಾಡ್ಕೋತೀನಿ. ಮನೆ ಕೆಲಸ ಎಲ್ಲ ಮುಗಿಸಿ ಕ್ಲೀನ್ ಮಾಡೋ ಅಷ್ಟರಲ್ಲಿ 1 ಗಂಟೆ ಆಯಿತು. ನೋಡಿ ಪೂರ್ತಿ ಮನೆ ಪೂರ್ತಿ ಕಸ ಗುಡಿಸಿ ಸಾರಿಸಿ ಎಲ್ಲವೂ ಸಹ ಆಗಿದೆ. ಇವನ್ ಅಡುಗೆ ಮನೆಯೂ ಅಷ್ಟೇ, ಪಾತ್ರೆ ಎಲ್ಲ ಬೆಳಗಿ ಅಡುಗೆ ಮನೆಯೂ ಇವತ್ತು ಕ್ಲೀನ್ ಮಾಡಿಬಿಟ್ಟಿದ್ದೆ. ಸಂಜೆ ಹೊರಗಡೆ ಹೋಗಬೇಕಿತ್ತು, ಇನ್ನು ಸಂಜೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಆವಾಗಲೇ ಎಲ್ಲ ಕ್ಲೀನ್ ಮಾಡಿದೆ. ಬೆಳಗ್ಗೆ ತಿಂಡಿಗೆ ಮಾಡಿದ್ದು ಚೋಲೆ ಮಿಕ್ಕಿತ್ತು, ಮತ್ತು ಪೂರಿ ಆಗಲಿ ಚಪಾತಿ ಆಗಲಿ ಮಾಡೋದು ಬೇಡ, ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿ ಜೀರಾ ರೈಸ್ ಮಾಡಿಬಿಡೋಣ ಅಂತ ಇಲ್ಲಿ ಜೀರಾ ರೈಸು ಒಂದು 5 ಮಿನಿಟ್ಸಲ್ಲಿ ಮಾಡಿಬಿಡ್ಬೋದು. ಜೀರಾ ರೈಸ್ ಅಂತೂ ತುಂಬ ಸಿಂಪಲ್ ರೆಸಿಪಿ. ಜೀರಾ ರೈಸ್ಗೆ ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ 1 ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾಯಿದ್ದು ಹಾಗೆಯೇ ಒಂದೇ ಒಂದು ಪಲಾವ್ ಎಲೆನ ಪೀಸ್ ಮಾಡಿ ಹಾಕಬೇಕು. ಹಾಗೆಯೇ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆನೂ ಸಹ ಹಾಕಬೇಕು. ಓಪನ್ ಪ್ಯಾನ್ನಲ್ಲೂ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಉದ್ರಾಗಿ ಬರುತ್ತೆ. ನಾನಿಲ್ಲಿ ಕುಕ್ಕರ್ನಲ್ಲೇ ಮಾಡ್ತಾಯಿದ್ದೀನಿ. ತುಂಬ ಮಸಾಲೆ ಏನು ಹಾಕೋದು ಬೇಡ ಇದಕ್ಕೆ. ಚಕ್ಕೆ ಲವಂಗ ಏಲಕ್ಕಿ ಯಾವುದು ಬೇಡ, ಜಸ್ಟ್ ಪಲಾವ್ ಎಲೆ, 1 ಸ್ಪೂನ್ ಜೀರಿಗೆ, ಖಾರಕ್ಕೆ 1-2 ಹಸಿರು ಮೆಣಸಿನ್ಕಾಯಿ ಹಾಗೇ ಮುರಿದು ಹಾಕಿದ್ದೀನಿ ನಾನು, ಅಷ್ಟೇ. ಇನ್ನೇನು ಬೇಡ, ಮಸಾಲ ಗರಂ ಮಸಾಲ ಎಲ್ಲ ಬೇಡ. 1/4 ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ, ಅಕ್ಕಿನೂ ನೆನೆಸಿದ್ದನ್ನು 1 ಕಪ್ ಆಗೋಷ್ಟು ಮಾತ್ರ ಹಾಕಿದ್ದೀನಿ. ನನಗೆ ಪ್ರದೀಪ್ಗೆ ಇಬ್ರಿಗೆ ಆಗೋಷ್ಟು, ಅಂದರೆ ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ಅಷ್ಟೇ. 1 ಸ್ಪೂನ್ ಕಸೂರಿ ಮೇಥಿನೂ ಸಹ ಹಾಕಿ 1 ಕಪ್ ರೈಸ್ಗೆ 2 ಕಪ್ ಆಗೋಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿ ಬರಲಿಕ್ಕೆ ಬಿಡಬೇಕು. ನೋಡಿ ಇಷ್ಟೇ ಸಿಂಪಲ್. ಎಲ್ಲವೂ ಒಟ್ಟಿಗೆ ಹಾಕಿ ನೀವು ಅಕ್ಕಿನೂ ಹಾಕಿ ಮಿಕ್ಸ್ ಮಾಡಿಬಿಡ್ಬೋದು. ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ರೈಸ್ ಮಾತ್ರ. ಇದು ಯಾವುದಾದ್ರೂ ಗ್ರೇವಿ ಮಿಕ್ಕಿತ್ತು ಮನೆಯಲ್ಲಿ ಅಂದರೆ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಆಯಿತು. 5-5 ನಿಮಿಷದಲ್ಲಿ ಜೀರಾ ರೈಸ್ ರೆಡಿ ಆಗಿಬಿಟ್ಟಿರುತ್ತೆ. ಮೇಲ್ಗಡೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಜಸ್ಟ್ ಮಿಕ್ಸ್ ಮಾಡೋದಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಉದ್ರಾಗಿ ರೆಡಿ ಆಯಿತು ಅಂತ. ಇನ್ನು ಜೀರಾ ರೈಸ್ ಮಾಡಿದ್ಮೇಲೆ ಇದಕ್ಕೊಂದು ಸ್ವಲ್ಪ ಸಲಾಡ್ ಇದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಈರುಳ್ಳಿ ಹಾಗೆಯೇ ಸೌತೆಕಾಯಿ ಎಲ್ಲ ರೌಂಡಾಗಿ ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಮ್ಯಾಂಗೋ ಸೀಸನ್ ಅಂದಮೇಲೆ ಮ್ಯಾಂಗೋಸ್ ಇರಲೇಬೇಕು, ಮಾವಿನ ಹಣ್ಣು. ಇಲ್ಲಿ ಪ್ರದೀಪ್ ಸಹ ಲಂಚ್ ಹಾಕೊಟ್ಟೆ ಅವರಿಗೆ, ಹಾಗೆಯೇ ನಾನು ಸಹ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಲಂಚ್ ಮಾಡ್ತಾಯಿದ್ದೀವಿ.
ದಿನಾಗಲೂ ಡೈಲಿ ರೊಟೀನ್ ಮಾಡಿ ಅಂತ ಕಮೆಂಟ್ ಮಾಡ್ತೀರಾ. ಡೈಲಿ ರೊಟೀನ್ ನಂದು ಸೇಮೇ ಇರುತ್ತೆ. ನಾರ್ಮಲ್ ಅಡುಗೆ ತಿಂಡಿ ಮಾಡೋದು, ಮನೆ ಕೆಲಸ ಮಾಡೋದು ಅಷ್ಟೇ. ನೋಡ್ತೀನಿ ವಾರಕ್ಕೆ ಒಂದು ಸಲನಾದ್ರೂ ಡೈಲಿ ರೊಟೀನ್ಸ್ನ ಅಪ್ಲೋಡ್ ಮಾಡೋದಕ್ಕೆ. ವ್ಲಾಗ್ಗೆ ಅಂತಲೇ ತುಂಬ ರೆಡಿಯಾಗಿ ವಿಡಿಯೋಸ್ ಮಾಡೋ ಅಭ್ಯಾಸ ಆ ಥರ ಎಲ್ಲ ನನಗೇನಿಲ್ಲ. ಜಸ್ಟ್ ನಾನು ಮನೆಯಲ್ಲಿ ಹೇಗಿರ್ತೀನಿ ಹಾಗೇ ವೀಡಿಯೋಸ್ನ ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ. ಕೆಲವೊಬ್ಬರು ಕಮೆಂಟ್ ಮಾಡ್ತೀರಾ ಅಟ್ಲೀಸ್ಟ್ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಹಾಗೆ ಹೀಗೆ ಅಂತ. ನನಗೆ ಇನ್ನೊಬ್ರಿಗೆ ಮೆಚ್ಚೋದು ಅಷ್ಟಾಗಿ ಇಷ್ಟ ಆಗಲ್ಲ. ನನಗೆ ಹೇಗಿರಬೇಕೋ ಹಾಗಿರ್ತೀನಿ ನಾನು ಅಷ್ಟೇ. ಹಾಗೆಯೇ ನೀವು ಕುಕ್ಕಿಂಗ್ ಮಾತ್ರ ತೋರಿಸಿ ವ್ಲಾಗ್ ಎಲ್ಲ ಬೇಡ ಅಂತಲೂ ಕಮೆಂಟ್ ಮಾಡ್ತೀರಾ. ಇನ್ನೊಬ್ರನ್ನ ನೋಡಿ ಕಲೀರಿ ಅಂತಲೂ ಕಮೆಂಟ್ ಮಾಡ್ತೀರಾ. ತುಂಬ ಜನ ಏನೇನೋ ಕಮೆಂಟ್ ಮಾಡ್ತಾರೆ, ಬಟ್ ಅದಕ್ಕೆಲ್ಲ ನಾನು ಏನೂ ತಲೆ ಕೆಡಿಸ್ಕೊಳ್ಳಲ್ಲ. ದಿಸ್ ಈಸ್ ದ ವೇ ಐ ಮೇಕ್ ವೀಡಿಯೋಸ್ ಅಷ್ಟೇ ಅವ್ರಿಗೆ ಹೇಳೋದು. ಒಬ್ಬೊಬ್ಬರು ಒಂದೊಂದು ರೀತಿ ವೀಡಿಯೋಸ್ ಮಾಡ್ತಾರೆ. ನನಗೆ ಹೇಗೆ ಇಷ್ಟನೋ ನಾನು ಆ ರೀತಿ ವೀಡಿಯೋಸ್ ಮಾಡ್ತೀನಿ. ದಯವಿಟ್ಟು ಇಂಟ್ರೆಸ್ಟ್ ಇದ್ದರೆ ಕಂಟಿನ್ಯೂ ಮಾಡ್ಬೋದು. ಇಲ್ಲ ಕುಕ್ಕಿಂಗ್ ನಾನು ಯಾವತ್ತೂ ಇದರಲ್ಲಿ ತೋರಿಸೇ ಇಲ್ಲ ಅಂತೇನಿಲ್ಲ. ಇವತ್ತೂ ಸಹ ನಾನು ಎಷ್ಟೊಂದು ಕುಕ್ಕಿಂಗ್ ವೀಡಿಯೋಸ್ನ ತೋರಿಸಿದ್ದೀನಿ. ಸೊ ನಿಮಗೆ ಇಷ್ಟ ಆಗಲ್ಲ ಅಂತ ಅಂದರೆ ಬರೀ ಕುಕ್ಕಿಂಗ್ ವೀಡಿಯೋಸ್ನ ಮಾತ್ರ ನೋಡಿ, ಮಿಕ್ಕಿದ ಪಾರ್ಟ್ನ ನೀವು ಸ್ಕಿಪ್ ಮಾಡ್ಬೋದು. ಹಿತೈಷ್ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಇನ್ನು ಮಿಕ್ಕಿದ ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ. ಮಡಿ ಬಟ್ಟೆ ಮಡ್ಚೋದು ಅದು ಇದು ಅಂತ. ಮಡಿ ಬಟ್ಟೆ ಮಡ್ಚೋ ಅಷ್ಟರಲ್ಲೇ ಸ್ಕೂಲ್ ಬಸ್ ಬಂತು. ಇನ್ನು ಅವನಿಗೆ ಸ್ನ್ಯಾಕ್ಸ್ ಕೊಡೋದು, ಅದೆಲ್ಲ ಹಾಲು ಅದೆಲ್ಲ ಮಾಡಿ ಕೊಡೋದಿರುತ್ತೆ. ಅವನ ಜೊತೆನೂ ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅವನನ್ನು ಹಾಗೆ ಬಿಟ್ಬಿಟ್ಟು ನಾನು ಕೆಲಸ ಮಾಡಲಿಕ್ಕೆ ಬರಲ್ಲ. ಇನ್ನು ಅದು ಡೈಲಿ ರೊಟೀನ್ ನಾನು ತೋರಿಸಿದ್ದೀನಿ. ಇನ್ನು ನೈಟ್ ಡಿನ್ನರ್ಗೆ ಸ್ವಲ್ಪ ಹೊರಗಡೆ ಹೋಗಿದ್ವಿ ಡಿನ್ನರ್ಗೆ ಅಂತ. ಏನೇ ಸ್ಪೆಷಲ್ ಒಕೇಶನ್, ಆ್ಯನಿವರ್ಸರಿ, ನಂದು ಬರ್ತ್ಡೇ, ಪ್ರದೀಪ್ ಬರ್ಡೇ, ಹಿತೈಷ್ ಬರ್ಡೇ ಏನೇ ಆದ್ರೂ ನೈಟ್ ಡಿನ್ನರ್ ನಾನು ಮನೇಲಿ ಪ್ರಿಪೇರ್ ಮಾಡಲ್ಲ. ಹೊರಗಡೆ ಹೋಗ್ಬಿಡ್ತೀವಿ ಆ್ಯಸ್ ಯೂಶ್ವಲ್ ಫ್ರೆಂಡ್ಸ್ ಜೊತೆ. ಇವತ್ತೂ ಸಹ ಹಾಸನಲ್ಲಿ ರಾಮ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ನಾವು. ಹಾಸನಲ್ಲಿ ತುಂಬ ಹೋಟೆಲ್ಸ್ ಇದೆ, ಬಟ್ ನಾವು ಅವಾಗವಾಗ ರಾಮ, ಸುವರ್ಣ ಅಥವಾ ಪಂಜುರ್ಲಿ ಅದೇ ಹೋಟೆಲ್ಸ್ಗೆ ರಿಪೀಟೆಡಾಗಿ ಹೋಗ್ತಾ ಇರ್ತೀವಿ. ಇಷ್ಟ ಆಗುತ್ತೆ ಈ ರೀತಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನಮಗೆಲ್ಲ. ದಿನ ಮನೆಯಲ್ಲಿ ಅಡುಗೆ ಮಾಡೋದಂತೂ ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಒಂದು ಹೊತ್ತಿಗಾದರೂ ಹೊರಗಡೆ ಹೋಗಬೇಕು. ತಿಂಗ್ಳಿಗೆ ಒಂದು ಸಲ, 15 ದಿವಸಕ್ಕೆ ಒಂದು ಸಲ ಅಂತ ಯಾರಿಗೆ ಅನ್ಸೋದಿಲ್ಲ ಹೇಳಿ. ನನಗಂತೂ ಒಂದು ವಾರಕ್ಕೆ ಒಂದು ಸಲನಾದರೂ ಫ್ರೀ ಬೇಕಪ್ಪ ಅಂತ ಅನಿಸ್ತಾ ಇರುತ್ತೆ. ನಿಮಗೂ ಹಾಗೇನಾ ಕಮೆಂಟ್ ಮಾಡಿ ತಿಳಿಸಿ. ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಇವತ್ತಿಗೆ ನಾನು ವ್ಲಾಗ್ನೂ ಸಹ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.